ಮೇಡಮ್ ಹೆಸರು? ಭೂಮಿಕಾ. ಧನ್ಯ. ಓಕೆ, ಈ ಸೀಸನ್ ಬಿಗ್ ಬಾಸ್ 12 ಏನ್ ಅನ್ನಿಸ್ತಿದೆ? ಸರ್ ಸಖತ್ತಾಗಿದೆ. ಅದ್ರಲ್ಲೂ ಮೇನ್ ಗಿಲ್ಲಿ ನಟ ಇಂದಾನೆ ತತ್ಸು ತುಂಬಾ ಇದಾಗ್ತಾ ಇದೆ, ವೈರಲ್ ಆಗ್ತಾ ಇದೆ ಎಲ್ಲ. ಸೊ ಅವರು ಗೆಲ್ಬೇಕು. ಹಂಗೆ ಬಿಗ್ ಬಾಸ್ ಅದೇನೋ ಜಸ್ಟ್ 3 ಮಂತ್ಸ್ ಅಂತ ಜಸ್ಟ್ 3 ವೀಕ್ಸ್ 3 to 4 ವೀಕ್ಸ್ ಅಷ್ಟರಲ್ಲೇ ಫಿನಾಲೆ ಬರುತ್ತೆ, ಹಾ. ಅಷ್ಟರಲ್ಲೇ ಎಲಿಮಿನೇಷನ್ ಆಗ್ತಾರೆ ಅಂತೆಲ್ಲ ಹೇಳ್ತಿದಾರೆ. ಅಷ್ಟು ಬೇಗ ಮುಗಿಯೋದ್ ಬೇಡ, 100 days ಬೇಕು ಬಿಗ್ ಬಾಸ್. ನೋಡ್ಬೇಕು ನಾವು. ಓಕೆ, ಯಾರು ಫೇಕ್ ಆಗಿ ಆಡ್ತಿದಾರೆ ಅನ್ಸುತ್ತೆ? ಫೇಕ್ ಆಗಿ ಮೇ ಬಿ ಅಶ್ವಿನಿ ಆಡ್ತಿದ್ರು. ಅಶ್ವಿನಿ ಆಡ್ತಿದಾರೆ. ಯಾರು ಚೆನ್ನಾಗಿ ಆಡ್ತಿದಾರೆ? ಗಿಲ್ಲಿ ನಟ ಅಂಡ್ ಕಾವ್ಯ. ಓಕೆ, ಯಾರು ವಿನ್ ಆಗ್ಬೋದು? ಗಿಲ್ಲಿ ನಟ. ಗಿಲ್ಲಿ ನಟ. ಸೆಕೆಂಡ್ ಪ್ಲೇಸ್ ಯಾರು ಕೊಡ್ತೀರಾ ಹಂಗಾರೆ? ಕಾವ್ಯ. 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 ಮೇ ಬಿ ಧನುಷ್. ಧನುಷ್. ಓಕೆ, ಅಶ್ವಿನಿ ಅವರು ಈಗ ಒಂದು ಟ್ರಿಗರ್ ಆಯ್ತು, ಗಿಲ್ಲಿ ಅವ್ರಿಗೆ ಇದ್ ಮಾಡಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಹಂಗ್ ಟ್ರಿಗರ್ ಮಾಡ್ಬಾರ್ದಿತ್ತು. ಬೇಕಂದ್ರೆ ಅವ್ರು ಜಾಸ್ತಿ ಓವರ್ ಆಗಿ ಆಡ್ತಿದಾರೆ. ಅಂಡ್ ಅವರು ಹೋಗಿ ಬಂದಿ ಗಿಲ್ಲಿ ನಟಗೆ ಕಾವ್ಯಗೆ ಟಾರ್ಚರ್ ಕೊಡ್ತಾ ಇದಾರೆ. ಅಂಡ್ ಅವ್ರ ಡಿಪಾರ್ಟ್ಮೆಂಟ್ ಇದ್ದಿದ್ದು ಟೇಬಲ್ ಕ್ಲೀನ್ ಮಾಡೋದು, ಅದನ್ನ ತೆಗ್ದ್ಬಿಟ್ಟು ವಾಶ್ರೂಮ್ ಕ್ಲೀನ್ ಮಾಡೋದು, ಅದೆಲ್ಲ ಹಾಕ್ಬಾರ್ದಿತ್ತು. ಅವರು ತುಂಬಾ ಜಾಸ್ತಿ ಆಡ್ತಾ ಇದಾರೆ. ಅಲ್ಲಿ ಆಟ ಆಡಕ್ ಬಂದಿರೋದು ಕರೆಕ್ಟ್ ಆಗಿ ಆಟ ಆಡ್ ಹೋಗ್ಬೇಕು. ಅದ್ ಬಿಟ್ಬಿಟ್ಟು ನನ್ನ ಮಹಾರಾಣಿ, ನೀವು ನಾನ್ ಹೇಳ್ದಂಗೆ ಕೇಳ್ಬೇಕು, ನೀವು ಸೇವಕರು ಹಂಗೆ ಅಂತ ಎಲ್ಲ ಹೇಳ್ಬಾರ್ದಿತ್ತು ಸರ್. ಅಂದ್ರೆ ಕೊಟ್ಟಿರೋದೇ ಇದಲ್ವಾ ಮಾರಾಣಿ ಅಂತ ಸರ್? ಹಂಗ್ ಕೊಟ್ಟಿರ್ಬೋದು, ಬಟ್ ಎಲ್ಲಾರನು ಸೇಮ್ ಲೆವೆಲ್ ಆಗೇ ನೋಡ್ಬೇಕು. ಬಟ್ ಅವ್ರನ್ನೇ ಪಾಯಿಂಟ್ ಔಟ್ ಮಾಡಿ ಅವ್ರನ್ನೇ ಇದ್ ಮಾಡ್ಬಾರ್ದು ಸರ್. ಓಕೆ, ಯಾರು ಮುಕ್ಕೋಳ ಹಾಕ ಆಡ್ತಿದಾರೆ ಅನ್ಸುತ್ತೆ? ಮುಖವಾಡ ಹಾಕೊಂಡು ಕ್ರಾಕೋಟ್ ಸುದ್ದಿ ಕಾಕ್ರೋಚ್. ಏಕೆ? ಸರ್ ಅಂದ್ರೆ ಅವರು ನೆನ್ನೆ ಎಲಿಮಿನೇಷನ್ ಟಾಸ್ಕ್ ಆಯ್ತು ಗೊತ್ತಾ, ಅದ್ರಲ್ಲಿ ಜಾಸ್ತಿ ಓವರ್ ಆಗಿ ರಿಯಾಕ್ಟ್ ಮಾಡ್ಬಿಟ್ರು. ಮತ್ತೆ ಅವ್ರು ಹೇಳ್ಬೋದಿತ್ತಲ್ವಾ, ಓಕೆ ಜಸ್ಟ್ ಲೀವ್ ಇಟ್ ಅಂತ ಹೇಳ್ಬೋದಿತ್ತು. ಅದ್ ಬಿಟ್ಬಿಟ್ಟು ನೀವ್ ಹಿಂಗ್ ಮಾಡ್ಬಾರ್ದಿತ್ತು, ಹಂಗೆ ಹಿಂಗೆ ಅಂತ ಎಲ್ಲ ಜಾಸ್ತಿ ಅವ್ರು ರೇಸ್ ಆದ್ರು. ಅದು ಅವ್ರ ಮನ್ಸಿಗೆ ಬಂದಿದ್ದು ಅವ್ರು ಎಲಿಮಿನೇಟ್ ಮಾಡ್ತಾರೆ. ದಟ್ ಇಸ್ ಅವ್ರ ಪರ್ಸನಲ್ ಅದು. ಅದ್ ಬಿಟ್ಬಿಟ್ಟು ಇವ್ರು ನನ್ನೇನಕ್ ಮಾಡಿದ್ರೆ ಹಂಗೆ ಹಿಂಗೆ ಅಂತೆಲ್ಲ ಓವರ್ ಆಗಿ ರಿಯಾಕ್ಟ್ ಮಾಡ್ಬಾರ್ದಿತ್ತು ಟಾಸ್ಕ್. ಓಕೆ, ಯಾರು ಈ ವೀಕ್ ಹೊರಗಡೆ ಹೋಗ್ಬೋದು? ಅಶ್ವಿನಿ ಸರ್. ಅಶ್ವಿನಿ. ಅಶ್ವಿನಿನೇ. ಓಕೆ, ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಯಾರು ನಿಮ್ ಫೇವರೇಟ್? ನನ್ನ ಫೇವರೇಟ್ ಧನುಷ್. ಧನುಷ್. ಯಾಕೆ ಅವ್ರೆ? ಅಂದ್ರೆ ಅವರು ಗೇಮ್ ಎಲ್ಲ ಚೆನ್ನಾಗ್ ಆಡ್ತಾರೆ, ಹಾ, ಅದಕ್ಕೆ ಅನಿಸ್ತು. ಅದಕ್ಕೆ ಅವ್ರ ಇಷ್ಟ. ಯಾರು ಫೇಕ್ ಆಗಿ ಆಡ್ತಿದಾರೆ ಅನ್ಸುತ್ತೆ? ಅಶ್ವಿನಿ. ಅಶ್ವಿನಿ. ಯಾಕೆ ಅಶ್ವಿನಿ ಏನ್ ಹೇಳಿದ್ರಿ? ಆಗಲ್ಲ, ತುಂಬಾ ಮಾತಾಡ್ತಾರೆ ಈ ಕಡೆ ಬನ್ನಿ ನೀವು, ಸ್ವಲ್ಪ ಈ ಕಡೆ ಬನ್ನಿ. ಅವ್ರು ತುಂಬಾ ಮಾತಾಡ್ತಾರೆ ಅವರು, ಆಗಲ್ಲ ಅದಕ್ಕೆ. ಅದಾಗಲ್ಲ. ಯಾರು ಮುಖವಾಡ ಹಾಕೊಂಡು ಆಡ್ತಿದಾರೆ ಅನ್ಸುತ್ತೆ? ನಮ್ಗೆ ಧನುಷ್. ನನ್ಗೆ ಅಶ್ವಿನಿ. ಅಶ್ವಿನಿ. ಅಶ್ವಿನಿ ಅವ್ರೆ. ಕಾಕ್ರೋಚ್. ಯಾರು ವಿನ್ ಆಗ್ಬೇಕು? ನಮ್ಗೆ ಕಾಕ್ರೋಚ್ ಸುದ್ದಿ ಅವ್ರು. ಕಾಕ್ರೋಚ್. ನಮ್ಗೂ ನನ್ಗೆ ಗಿಲ್ಲಿ ಕಾಕ್ರೋಚ್. ಅಲ್ಲ, ಅವಾಗ ಧನುಷ್ ಅಂದ್ಬಿಟ್ಟು ಗಿಲ್ಲಿ ಅಂತ. ನಂಗೆ ಫೇವರೇಟ್ ಇಷ್ಟ ಧನುಷ್, ಆದ್ರೆ ನಂಗೆ ಗೆಲ್ಬೇಕು ಅನ್ನೋದು ಗಿಲ್ಲಿ. ಯಾಕೆ ಗಿಲ್ಲಿ ಗೆಲ್ಬೇಕು? ಸ್ವಲ್ಪ ಬಡವ ಇದ್ದಾನಲ್ಲ, ಅವ್ನ್ ಗೆಲ್ಲಿ ಅಂತ. ಅವ್ನ್ ಗೆಲ್ಲಿ ಅಂತ. ಯಾರು ಹೊರಗೆ ಹೋಗ್ಬೇಕು ಈ ವಾರದಲ್ಲಿ? ಈ ವಾರದಲ್ಲಿ ಅಶ್ವಿನಿ ಹೋಗ್ಬೇಕು. ಅಶ್ವಿನಿ ಹೋಗ್ಬೇಕು. ಅಶ್ವಿನಿ ಅವ್ರು. ಅಶ್ವಿನಿ. ಯಾಕೆ ಅಶ್ವಿನಿ ಕಂಡ್ರೆ ಇಷ್ಟೊಂದು ದ್ವೇಷ ಮಾಡ್ತಿದ್ದೀರಲ್ಲ? ತುಂಬಾ ವಧ ಮಾಡ್ತಾರೆ ಅವರು. ವಧ ಮಾಡ್ತಾರೆ. ಹೇಳವ. ಕಾಪ ಬೈತಾರೆ, ಅದಕ್ಕೆ ಅಶ್ವಿನಿ ಹೋಗ್ಬೇಕು. ಮತ್ತೆ ಅವರು ಯಾವಾಗ್ಲೂ ಎಲ್ಲರೂ ಕೆಣಕ್ತಾನೆ ಇರ್ತಾರೆ. ಟಾಸ್ಕ್ ಅಲ್ಲಿ ರಾಣಿ ಪಟ್ಟ ಬತ್ತು ಅನ್ಬಿಟ್ಟು ಗಿಲ್ಲಿಗೆ ಪನಿಷ್ಮೆಂಟ್ ಜಾಸ್ತಿ ಕೊಡ್ತಾರೆ, ಅದಕ್ಕೆ ನಮ್ಗೆ ಆಗಲ್ಲ. ಅದಕ್ಕೆ ಆಗಲ್ಲ. ಬಿಗ್ ಬಾಸ್ ಅಲ್ಲಿ ಅಮಾಯಕ ಯಾರು? ಅಮಾಯಕ ಗಿಲ್ಲಿನೇ. ಗಿಲ್ಲಿನೇ. ಓಕೆ, ಅವರೇ ಅಮಾಯಕ ಅಂತ ಯಾಕೆ ಅನ್ನಿಸ್ತು? ಅವನು ಪಾಪ ಎಲ್ಲಾರು ಏನ್ ಹೇಳಿದ್ರು ಅದೇ ಕೆಲಸ ಮಾಡ್ತಾನೆ. ಅವರು ಆಮೇಲೆ ಅವ್ರು ಏನಂದ್ರು ಅನ್ಸ್ಕೊತಾನೆ ಅವನು ಪಾಪ. ಹಿಂದಕ್ ತಿರಿಕ ಮಾತಾಡಲ್ಲ, ಅದ್ರಿಂದ ಇವಾಗ ಇವ್ರಿಬ್ರು ಮಧ್ಯ ಲವ್ ಸ್ಟಾರ್ಟ್ ಆಗ್ತಿದೆ ಅನ್ನೋದಾದ್ರೆ ಬಿಗ್ ಬಾಸ್ ಅಲ್ಲಿ ಅದು ಯಾರು? ಕಾವ್ಯ ಗಿಲ್ಲಿ. ಆಮೇಲೆ ಗಿಲ್ಲಿ ನಟ ಏನಾರ ಮಾತಾಡಕ್ ಹೋದ್ರೆ ಕಾವ್ಯ ಮಾತಾಡ್ಬೇಡ, ತಪ್ಪು ಸರಿ ಅಂತ ಗೊತ್ತಿಲ್ಲ, ಫಸ್ಟ್ ಮಾತಾಡ್ಬೇಡ ಅಂತ ಅವಳು ಎಲ್ಲ ತಕ್ಕೂ ಇದ್ ಮಾಡ್ತಾಳೆ. ಅವಳು ಸಪೋರ್ಟ್ ಮಾಡ್ತಾಳೆ. ಅವಳು ಗಿಲ್ಲಿಗೆ ಕಾವ್ಯ ಸಪೋರ್ಟ್ ಆಗಿ ನಿಂತ್ಕೋತಾಳೆ ಕಾವ್ಯ. ಅದಕ್ಕೋಸ್ಕರ ಅವರಿಬ್ರಿಗೆ ಜೋಡಿ ಮಾಡ್ಬಿಟ್ಟು ಜೋಡಿಸಿ. ಯಾರು ಚೆನ್ನಾಗಿ ಆಡ್ತಿದಾರೆ ಬಿಗ್ ಬಾಸ್ ಅಲ್ಲಿ? ಚೆನ್ನಾಗ್ ಆಡ್ತಾ ಇದಾರೆ, ಗಿಲ್ಲಿ ನಟ ಅವ್ರು ಆಡ್ತಾ ಇದಾರೆ. ಮುಂದಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ. ಓಕೆ, ಯಾರು ವಿನ್ ಆಗ್ಬೋದು? ಯಾರು ವಿನ್ ಆಗ್ಬೋದು ಅಂದ್ರೆ ಗಿಲ್ಲಿ ನಟ ಮತ್ತೆ ಕಾವ್ಯ ಅವ್ರು ಆಗ್ಬೋದು ಅನ್ಸುತ್ತೆ. ಗಿಲ್ಲಿ ನಟ. ಗಿಲ್ಲಿ ನಟ. ಯಾಕೆ ಗಿಲ್ಲಿ ನಟನೇ ಆಗ್ಬೇಕು? ಫೇಮಸ್ ಆಗ್ಬಿಟ್ಟವ್ರೆ. ವಿತೌಟ್ ವಾಯ್ಸ್ ಬೇಡ, ಮುಂದೆ ಬನ್ನಿ. ಅವ್ರು ಫೇಮಸ್ ಆಗ್ಬಿಟ್ಟವ್ರೆ. ಅವ್ರು ಫೇಮಸ್ ಆಗ್ಬಿಟ್ಟವ್ರೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಫೇಮಸ್ ಆಗ್ಬಿಟ್ಟವ್ರೆ. ಡ್ಯಾನ್ಸ್ ಕರ್ನಾಟಕ ಬಂದಿದ್ರು, ಕಾಮಿಡಿ ಕಿಲ್ಲಡಿಲ್ಲೂ ಇದ್ ಮಾಡಿದ್ರು. ಇವಾಗ ಬಿಗ್ ಬಾಸ್ ಬಂದವ್ರೆ. ಓಕೆ, ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿ ನಟ ಅವ್ರಿಗೆ. ಗಿಲ್ಲಿ ನಟ. ಯಾಕೆ ಗಿಲ್ಲಿ ನಟಂಗೆ ಸಪೋರ್ಟ್ ಎಲ್ಲರೂ? ಅಂದ್ರೆ ಅವ್ರು ಅಂದ್ರೆ ಕಾಮಿಡಿಯಿಂದ ಬಂದಿದಾರಲ್ಲ, ನಮ್ಗೆಲ್ಲ ಇಷ್ಟ. ಅದಕ್ಕೆ ಗಿಲ್ಲಿ ನಟ ತುಂಬಾ ಇಷ್ಟ ಆಗ್ಬಿಟ್ಟವ್ರೆ ಅವರೆಲ್ಲ. ಈಗ ಬಂದಿರೋರೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಗೊತ್ತಿರೋರು ಕಾವ್ಯ ಅವ್ರು ಮತ್ತೆ ಗಿಲ್ಲಿ ನಟ ಅವರು. ಇಷ್ಟು ವೀಕ್ ಯಾರ ಮನೆಯಿಂದ ಹೊರಗೆ ಹೋಗ್ಬೋದು? ಅಂದ್ರೆ ಗೊತ್ತಿಲ್ಲ. ಎಲ್ಲ ಹೋಗಕ್ಕಾಗಲ್ಲ.
ಮಲ್ಲಮ್ಮ ಹೋಗ್ಬೋದು. ಮಲ್ಲಮ್ಮ ಅಂದ್ರೆ ಇವಾಗ ಅವರು ಇಂಪ್ರೂವ್ ಆಗ್ತಾ ಇದಾರೆ ನೋಡೋದ ಅವ್ರಂತೂ ಹೊರಗಡೆ ಹೋಗೋ ಚಾನ್ಸ್ ಇಲ್ಲ. ಹಾ. ಈ ವೀಕಲ್ ನೋಡ್ಬೇಕು. ಓಕೆ 2 ಡೇಸ್ ಹಿಂದೆ ಅಶ್ವಿನಿ ಅವ್ರಿಗೂ ಮತ್ತೆ ಗಿಲ್ಲಿ ನಟ ಅವ್ರಿಗೂ ಫೈಟ್ ಆಯ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಆ ಗಿಲ್ಲಿ ನಟ ಅವ್ರದ್ದು ಏನು ತಪ್ಪಿಲ್ಲ. ಅಂದ್ರೆ ಒಬ್ಬೊಬ್ರು ಅಡ್ಜಸ್ಟ್ ಮಾಡ್ಕೊತಾರ, ಒಬ್ಬೊಬ್ರು Adjustment ಇಲ್ವಲ್ಲ, ಅದಕ್ಕೆ ಇದಾಗ್ಬಿಟ್ಟದೆ. ಹೊಸಬ್ರಲ್ವಾ ಇವಾಗ. ಹಾ. ಬತ್ತ ಹೋಗ್ತಾ ನೋಡ್ಬೇಕು. ಓಕೆ ನೀವ್ ಹೇಳಿ. ಅಡ್ಜಸ್ಟ್ಮೆಂಟ್ ಇಲ್ಲಲ್ಲ ಅದಕ್ಕೆ ಇದಾಗ್ಬಿಟ್ಟದೆ.